ಥೈಲ್ಯಾಂಡ್ಗೆ ಹಾರಿದ ದರ್ಶನ್ಗೆ ಇದೀಗ ಬೇಲ್ ಟೆನ್ಷನ್ ಶುರುವಾಗಿದೆ. ಸುಭಾ ಮತ್ತು ಸುಬಿಗೆ ಕೊಲೆ ಪ್ರಕರಣದ ಉರುಳು ಸುತ್ತಿಕೊಳ್ಳುವಂತಹ ಸಾಧ್ಯತೆ ಎದುರಾಗಿರುವಂಥದ್ದು. ಡೆವಿಲ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ರು. ಥೈಲ್ಯಾಂಡ್ಗೆ ಕೂಡ ಹೋಗಿದ್ರು ನಟ ದರ್ಶನ್ ಅವರು. ಇದೀಗ ಅವರಿಗೆ ಬೇಲ್ ಟೆನ್ಷನ್ ಶುರುವಾಗಿರುವಂತದ್ದು. ಸುಬ್ಬಾ ಮತ್ತು ಸುಬ್ಬಿ ಕೊಲೆ ಪ್ರಕರಣದ ಉರುಳು ಸುತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ ಅವರಿಬ್ಬರಿಗೂ ಕೂಡ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಬಂಧನದ ಭೀತಿ ಎದುರಾಗಿರುವಂತದ್ದು. ಮತ್ತೆ ಕಾನೂನಿನ ಕೊಣಿಕೆಯಲ್ಲಿ ಡಿ ಗ್ಯಾಂಗ್ ಸಂಪೂರ್ಣವಾಗಿ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇದೆ. 7 ತಿಂಗಳು ಶಿಕ್ಷೆಯನ್ನ ಅನುಭವಿಸಿದ್ರು. ಅದಾದ ನಂತರ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು. ಇದೀಗ ಮತ್ತೆ ಈ ಒಂದು ಕೇಸ್ ಬೆಂಬಿಡದೆ ಕಾಡ್ತಾ ಇದೆ. ಸುಬ್ಬಾ ಸುಬ್ಬಿ ಅದೇ ರೀತಿಯಾಗಿ ಡಿ ಗ್ಯಾಂಗ್ ಸಂಪೂರ್ಣವಾಗಿ ಬೇಲ್ ಟೆನ್ಷನ್ ನಲ್ಲಿದ್ದಾರೆ. ಡೆವಿಲ್ ಬೆನ್ನಿಗೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಬಿದ್ದಿದೆ. ಇದೀಗ 3 ತಿಂಗಳ ಕಾಲ ಜೈಲಿನಲ್ಲಿದ್ರು, ಸೆರೆವಾಸವನ್ನ ಅನುಭವಿಸಿದ್ರು. ಅದಾದ ನಂತರ ಜಾಮೀನಿನ ಮೇರೆಗೆ ಹೊರಗಡೆ ಬಂದ್ರು. ಇದೀಗ ಡೆವಿಲ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಜಾಮೀನಿನ ಭೀತಿ ಎದುರಾಗಿರುವಂಥದ್ದು. ನಿನ್ನೆ ಕೋರ್ಟ್ಗೆ ಕೂಡ ಹಾಜರಾಗಿದ್ರು. ಈ ವೇಳೆ ವಾದ ಪ್ರತಿವಾದವನ್ನ ಕೂಡ ಮಾಡಿದ್ರು ವಕೀಲರು. ಪೊಲೀಸರ ಪರವಾಗಿ ವಕೀಲರು ಡಿ ಗ್ಯಾಂಗ್ ವಿರುದ್ಧ ಸಾಕ್ಷಿಗಳನ್ನ ಕಲೆ ಹಾಕಿ ಕೆಲವೊಂದಷ್ಟು ಮಾಹಿತಿಗಳನ್ನ ಕೂಡ ಕೊಟ್ಟಿದ್ರು. ಇದೀಗ ಮತ್ತೆ ಬೇಲ್ ಟೆನ್ಷನ್ ಶುರುವಾಗಿರುವಂತದ್ದು. ಈಗಾಗಲೇ ಡೆವಿಲ್ ಚಿತ್ರ ಸಂಪೂರ್ಣವಾಗಿ ಚಿತ್ರೀಕರಣಗೊಂಡಿದೆ. ಸಣ್ಣ ಪುಟ್ಟ ವಿಷಯಗಳು ಮಾತ್ರ ಬಾಕಿ ಇರುವಂತದ್ದು. ರಿಲೀಸ್ಗೆ ಕ್ಷಣಗಣನೆ ಶುರುವಾಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಷ್ಟು ವಾದ ಪ್ರತಿವಾದವನ್ನ ಆಲಿಸಲಾಗಿದೆ. ನಿನ್ನೆ ನಡೆದಂತಹ ವಿಚಾರಣೆಯಲ್ಲಿ ಪೊಲೀಸರ ಪರವಾಗಿ ವಕೀಲರು ಕೆಲವೊಂದಷ್ಟು ವಾದವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂತದ್ದು. ಇನ್ನು 4 ದಿನದಲ್ಲಿ ನಿರ್ಧಾರವಾಗುತ್ತೆ ಭವಿಷ್ಯ. ಸುಬ್ಬಾ ಸುಬ್ಬಿ ಭವಿಷ್ಯ ಇನ್ನು 4 ದಿನದಲ್ಲಿ ನಿರ್ಧಾರ ಆಗುವಂತದ್ದು. ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುವಂತದ್ದು. ಡೆವಿಲ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ರು. ಜಾಮೀನಿನ ಭೀತಿಯನ್ನ ಎಲ್ಲ ಹೊರಗಡೆ ಇಟ್ಟು ಚಿತ್ರೀಕರಣಕ್ಕೆ ಪೂರ್ತಿಯಾದಂತ ಒತ್ತನ್ನ ಕೊಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಮತ್ತೆ ಶುರುವಾಗಿರುವಂತದ್ದು ಬೇಲ್ ಟೆನ್ಷನ್. ನ್ಯಾಯಾಧೀಶ ಪದ್ರಿವಾಲಾ ಕೆಲವೊಂದಷ್ಟು ವಾದವನ್ನ ಮಾಡಿದ್ರು. ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸರಿಯಾಗಿ ಬಳಸಿಲ್ಲವಂತ ಭಾವಿಸ್ತೀನಿ ಅಂತ ಹೇಳಿದ್ರು. ಹೈಕೋರ್ಟ್ ಹೇಗೆ ಆದೇಶ ನೀಡಿದೆ ಅನ್ನೋದನ್ನ ನೀವು ಕೂಡ ಗಮನಿಸಿರ್ತೀರಿ.
ಅದಾದ ನಂತರ ಕಪಿಲ್ ಸಿಬಲ್ ಹೈಕೋರ್ಟ್ ಮಾಡಿದ್ದನ್ನ ಮರೆತು ಬಿಡಿ, 161 ಮತ್ತು 164 ಹೇಳಿಕೆಗಳನ್ನ, ಸಾಕ್ಷಿಗಳನ್ನ ಗಮನಿಸಿ ಅಂತ ಹೇಳಲಾಗಿತ್ತು. ಇದೀಗ ಹಲವಾರು ರೀತಿಯಾದಂತಹ ವಾದ ಪ್ರತಿವಾದವನ್ನ ಆಲಿಸಿದ ನಂತರ ಮತ್ತೆ ಎಲ್ಲೋ ಒಂದ್ ಕಡೆ ಡೆವಿಲ್ಗೆ ಜಾಮೀನಿನ ಭೀತಿ ಎದುರಾಗುತ್ತಾ ಅನ್ನುವ ಟೆನ್ಷನ್ ಶುರುವಾಗಿರುವಂಥದ್ದು. ಇನ್ನು ನ್ಯಾಯಾಧೀಶ ಪದ್ರಿವಾಲಾ ವಾದವನ್ನ ಮಾಡ್ತಾರೆ. ನಾನು ನಿಮಗೆ ಕೆಲ ವಿಚಾರಗಳನ್ನ ತೋರಿಸುತ್ತೇನೆ, ಅದನ್ನ ಗುರುತು ಹಾಕೋದು ಮರೆತಿದ್ದೆ, ನಿಮ್ಮ ವಾದವನ್ನ ನಾವು ಮಂಗಳವಾರ ಆಲಿಸುತ್ತೇವೆ ಅಂತ ನಿಮ್ಮ ಸಬ್ಮಿಷನ್ಗಳು ನೀವೇ ಸಿದ್ಧ ಮಾಡಿಟ್ಟುಕೊಳ್ಳಿ, ನಾವ್ಯಾಕೆ ಮಧ್ಯಪ್ರವೇಶ ಮಾಡಬಾರ್ದು ಅನ್ನೋ ನಿಮ್ಮ ವಾದವನ್ನ ಆಲಿಸುತ್ತೇವೆ, ಜುಲೈ 22ರಂದು ವಿಚಾರಣೆಯನ್ನ ನಡೆಸುತ್ತೇವೆ ಅಂತ ಹೇಳಲಾಗಿದೆ. ಇನ್ನು ಅದಕ್ಕೆ ಕಪಿಲ್ ಸಿಬಲ್ ಮಾತನಾಡಿ ವಾದವನ್ನ ಮಾಡಿ ಮಾರ್ಕ್ ಮಾಡಿರುವಂತಹ ಭಾಗ ಯಾವುದು ಅಂತ ಮಾನ್ಯ ಕೋರ್ಟ್ ತಿಳಿಸಬಹುದೇ? ಅದಕ್ಕೆ ನ್ಯಾಯಾಧೀಶ ಪದ್ರಿವಾಲಾ ಹೇಳ್ತಾರೆ, ದರ್ಶನ್ಗೆ ಹೇಗಾದರೂ ಮಾಡಿ ಜಾಮೀನು ಕೊಡಬೇಕು, ಒಂದು ಅಂಶ ಸಿಕ್ಕಿದ್ರೂ ಸಾಕು ಜಾಮೀನು ಕೊಟ್ಟು ಬಿಡೋಣ ಎನ್ನುವ ಚಡಪಡಿಕೆ ಹೈಕೋರ್ಟ್ಗೆ ಕಾಣಿಸ್ತಾ ಇದೆ. ಈ ಚಡಪಡಿಕೆ ಇರುವ ಭಾಗ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕೆಲವೊಂದಷ್ಟು ವಾದ ಪ್ರತಿವಾದವನ್ನ ಇಬ್ರು ಕೂಡ ಮಾಡಿರುವಂಥದ್ದು. ಪೊಲೀಸರು ಕೂಡ ವಕೀಲರ ಮುಖಾಂತರ ಕೆಲವೊಂದಷ್ಟು ಸಾಕ್ಷ್ಯಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಹಾಗಾಗಿ ಡಿ ಮತ್ತೆ ಗ್ಯಾಂಗ್ಗೆ ಮತ್ತೆ ಜಾಮೀನಿನ ಭೀತಿ ಎದುರಾಗಬಹುದು ಅನ್ನುವ ಆಲೋಚನೆ ಹೆಚ್ಚಾಗಿರುವಂಥದ್ದು.